ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಭಾನುವಾರ ಆಗಿದೆ. ಇವತ್ತು ನಾವು ರಾಧನು ನಾನು ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಹಾಗೆಯೇ ಸ್ವಲ್ಪ ಹೂಗಳಿದ್ದು ಅದನ್ನು ಕುಯ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಮ್ಮ ಹಿತ್ಲು ಕಡೆಗೆ. ಸ್ವಲ್ಪ ನಮ್ಮ ಹಿತ್ಲನ್ನ ವಿಸಿಟ್ ಮಾಡಿಬಿಟ್ಟು ಹಾಗೆಯೇ ಇಲ್ಲಿ ಎಲ್ಲ ಸ್ಫಟಿಕ ಹೂ ಬಿಟ್ಟಿದ್ವು, ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೀವಿ. ವೈಟ್ ಕಲರು ಮತ್ತು ಪಿಂಕ್ ಕಲರ್ ಇತ್ತು. ನಾವು ಬರೀ ವೈಟ್ ಕಲರನ್ನು ಮಾತ್ರ ಕೊಯ್ಕೊಂಡ್ವಿ. ಸ್ವಲ್ಪ ಮಳೆಯೆಲ್ಲ ಬಂದು ನಿಂತಿತ್ತು. ಸ್ಫಟಿಕ ಮಗುಗಳೆಲ್ಲ ತುಂಬ ಚೆನ್ನಾಗಿ ಆಗಿದ್ವಲ್ಲ, ಅದಕ್ಕೋಸ್ಕರ ಇದನ್ನು ಇವಾಗ ಕುಯ್ಕೊಂಡ್ರೆ ನಾಳೆ ಚೆನ್ನಾಗಿ ಅರಳ್ತವೆ, ಕಟ್ಕೊಂಡ್ರೆ ದೇವ್ರಿಗೆ ಮುಡಿಸ್ಬೋದು ಅಂತಂದ್ಬಿಟ್ಟು ಎಲ್ಲ ಮಗುಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇದರಲ್ಲಿ ನೀಲಿ ಕಲರ್ ಇರ್ತವೆ, ಮತ್ತು ವೈಟ್ ಕಲರು ಮತ್ತು ಪಿಂಕ್ ಕಲರು 3-4 ಥರದ್ದು ಕಲರ್ಗಳಲ್ಲಿ ಬರ್ತವೆ. ಇಲ್ಲಿ 2 ಥರದ್ದು ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು ವೈಟ್ ಕಲರದನ್ನೇ ಬಿಡಿಸ್ಕೊಳ್ತಾ ಇದ್ದೀವಿ, ರಾಧಾ ಮತ್ತು ನಾನು. ನಮಗೆ ಹೂ ಬಿಡಿಸೋದು ಅಂತಂದರೆ ತುಂಬಾ ಇಷ್ಟ. ಅದು ಈ ರೀತಿ ನಮ್ಮದೇ ಹಿತ್ತಲಾಗಿ ಈ ರೀತಿ ಹೂವಿನ ಗಿಡಗಳನ್ನೆಲ್ಲ ಹಾಕ್ಕೊಂಡು ಈ ರೀತಿ ಬಿಡಿಸ್ಬೇಕು ಅನ್ನೋದು ನಮ್ಮ ಕನಸು. ಯಾವಾಗ ನೆರವೇರಿಸ್ತಾರೆ ಭಗವಂತ, ಅವ್ರಿಗೆ ಬಿಟ್ಟಿದ್ದು. ಅಲ್ಲಿ ತನಕ ನಾವು ತಾಳ್ಮೆಯಿಂದ ಕಾಯಬೇಕು. ಹಾಗೆಯೇ ಮಧ್ಯಾಹ್ನ ಆಯಿತು. ಇಲ್ಲಿ ಸ್ವಲ್ಪ ನೆಂಟರುಗಳು ಬರ್ತೀವಿ ಅಂತ ಫೋನ್ ಮಾಡಿದರು. ಯಾಕಂದರೆ ನಮ್ಮ ಮಾವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ರನ್ನ ನೋಡೋದಕ್ಕೋಸ್ಕರ ಬರ್ತೀವಿ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೆಂಗಾದ್ರೆ ಅಡುಗೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಚಿಕನ್ ತರಿಸಿ ಅಡುಗೆ ಮಾಡ್ತಾಯಿದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ತೆಂಗಿನಕಾಯಿ ಎಲ್ಲ ತೊರ್ಕೊಂಡು ರುಬ್ಕೊಳ್ತಾ ಇದ್ದೀವಿ ಖಾರ ಆಡಿಸ್ಕೊಳ್ಳೋದಕ್ಕೆ. ರಾಧಾ ನಾನೇ ಮಾಡ್ತೀನಿ ಅಕ್ಕ ಅಂತಂದ್ಲು. ಸರಿ ಆಯಿತು ಮಾಡು ರಾಧಾ ನೀನೇನೆ ಅಂತ ಅಂದ್ಬಿಟ್ಟು ನಾನು ಖಾರ ಎಲ್ಲ ರುಬ್ಕೊಡ್ತಾ ಇದ್ದೀನಿ. ನೆಂಟರು ಯಾರಪ್ಪ ಅಂತಂದರೆ ನಮ್ಮ ಮಾವನ ರಿಲೇಟಿವ್ಸು, ಅಂದರೆ ನಮ್ಮ ಮಾವನ ತಮ್ಮ ಮತ್ತು ಅವರ ಸೊಸೆ ಮಗ ಮತ್ತು ಅಳಿಯ ಮಗಳು, ಮೊಮ್ಮಕ್ಕಳು ಇಷ್ಟು ಜನ ಎಲ್ಲ ಬರ್ತಾಯಿದ್ರು. ಅದಕ್ಕೋಸ್ಕರ ಬೆಳಿಗ್ಗೆನೇ ಭಾನುವಾರ ಆಗಿರೋದ್ರಿಂದ ನನ್ನ ಹಸ್ಬೆಂಡೇ ಚಿಕನ್ ತರಿಸ್ಕೊಟ್ಬಿಟ್ಟು ಹೋಗಿದ್ರು. ಸೊ ನೆಂಟರು ಬರೋದು ನಮಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಆಮೇಲೆ ಇನ್ನೂ 1 kg ಅದ್ರ ಜೊತೆಗೆ ತರಿಸಿ ಸಾಂಬಾರು ಮಾಡೋದಕ್ಕೆ ಮತ್ತು ಅನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಖಾರಕ್ಕೆಲ್ಲ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ರಾಧಾ ಅನ್ನಕ್ಕೆ ಮತ್ತು ಚಿಕನ್ದು ಒಗ್ಗರಣೆಗೆಲ್ಲ ಇಟ್ಟಿದ್ದಾಳೆ. ಸರಿ ಅಂತ ನಾನು ಕೂಡ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಆ ಕಡೆ ಸೈಡ್ ಕುಕ್ಕರಲ್ಲಿ ಚಿಕನ್ದು ಬೇಯೋದಕ್ಕೆ ಇಟ್ಟಿದ್ದಾಳೆ, ಈ ಕಡೆ ಅನ್ನಕ್ಕೆ ಇಟ್ಟಿದ್ದಾಳೆ. ಸರಿ ಅಂತ ಈ ಬೆಕ್ಕುಗಳು ನೋಡಿ ಇದ್ರ ಸ್ಮೆಲ್ಗೆ ಸ್ಟಾರ್ಟ್ ಮಾಡ್ಕೊಂಡು ಕಿರ್ಚೋದಕ್ಕೆ. ಮಕ್ಕಳಂತೂ ದೀಕ್ಷು ಮತ್ತು ಮಂಜು ಮೊಬೈಲ್ ನೋಡ್ತಾ ಕೂತಿದ್ದಾರೆ. ನಮ್ಮದಕ್ಕೇನು ಈ ಕಡೆನೇ ಕೂತಿದ್ದಾರೆ. ಸ್ವಲ್ಪ ಈ ಕಡೆ ಸೈಡ್ ನೋಡಿದ್ರೆ ಏನು ಕಿರ್ಚ್ಕೊಳ್ತಾ ಇದ್ದಾವೆ 2 ಬೆಕ್ಕುಗಳು ಕೂಡ. ಸರಿ ಅಂತ ಅನ್ನ ಎಲ್ಲ ಬೆಂದಿದ್ದಾದಮೇಲೆ ಅನ್ನನೂ ಬಸ್ಕೊಂಡು ಸಾಂಬಾರಿಗೆ ಖಾರ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾಳೆ. ಅನ್ನ ಅಂತೂ ರೆಡಿ ಆಯಿತು. ಇವಾಗ ಸಾಂಬಾರೊಂದು ಬೆಂದಿದ ಮೇಲೆ ಊಟಕ್ಕೆ ಹಾಕೊಡ್ತಾ ಇರೋದೆ. ಮಕ್ಕಳಂತೂ ಇವಾಗ ಟೈಮು ಒಂದು 2:30-3 ಗಂಟೆ ಆಗಿತ್ತು. ಮಕ್ಕಳು ಹೊಟ್ಟೆ ಹಸಿವಾಗ್ತಾ ಇದೆ, ಇನ್ನೂ ಆಗಿಲ್ವಾ ಅಂತ ಓಡಾಡ್ತಾಯಿದ್ರು. ಒಟ್ಟಿಗೆ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು. ಸಾಂಬಾರು ಬೆಂದಿದ ತಕ್ಷಣ ಊಟ ಮಾಡೋರಂತೆ ಅಂತಂದ್ಬಿಟ್ಟು ಹೇಳ್ತಾಯಿದ್ದೀವಿ. ಇಲ್ಲಿ ನೋಡಿ ಹೊಟ್ಟೆ ಹಸು ಅಂತಂದ್ಬಿಟ್ಟು ನನ್ನ ಮಗ ಮತ್ತು ದೀಕ್ಷು ಎಲ್ಲ ಮಲ್ಕೊಂಡು ಒದ್ದಾಡ್ತಾ ಇದ್ದಾರೆ ಮಾತಾಡಿಕೊಂಡು. ಇವಾಗ ಅಡುಗೆನೂ ಕೂಡ ರೆಡಿ ಆಯಿತು. ಹಾಗೆಯೇ ನೆಂಟರು ಅಷ್ಟೊತ್ತಿಗೆ ಬಂದರು. ಅವ್ರಿಗೂ ಕೂಡ ಟೀ ಮಾಡಿಕೊಟ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಪಕ್ಕದ ಮನೆಗೆ ಹೋಗಿದ್ದು ಬರ್ತೀವಿ ಅಂತ ಹೇಳಿದ್ರು. ಸರಿ ಅಲ್ಲಿಗೆ ಹೋಗಿದ್ದು ಬರೋ ತನಕ ಮಕ್ಕಳಿಗೆ ಹೊಟ್ಟೆ ಹಸಿವು ಅಂತ ಇದ್ರಲ್ಲ, ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಬಿಡೋಣ, ಆಮೇಲೆ ಬೇಕಾದರೆ ಮೊಟ್ಟೆ ಬೇಯಿಸಿ ಎಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಮಕ್ಳಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ವಿ. ಅವ್ರು ಬರೋ ಅಷ್ಟರಲ್ಲಿ ಊಟ ಮಾಡಿಕೊಂಡ್ರು. ಇನ್ನೂ ಸರಿ ಅದೇ ಕಚೇರಿ ಹಾಗೆಯೇ ಸೌಮ್ಯ ಇಲ್ಲ, ಅವಳು ಊರಿಗೆ ಹೋಗಿದ್ದಾಳೆ. ಇವತ್ತು ಹೋಗಿದ್ದು ನಾಳೆ ಬರ್ತೀನಿ ಅಕ್ಕ ಅಂತಂದ್ಬಿಟ್ಟು ಶನಿವಾರ ನೆನ್ನೆನೇ ಹೋಗಿದ್ದಾಳೆ. ಸರಿ ಆಯಿತು ಅಂತ ಹೇಳಿ ಮೊಟ್ಟೆನೂ ಕೂಡ ಬೇಯ್ತು ಅಲ್ಲ ತನಕ. ಇಲ್ಲಿ ನೆಂಟರು ಬಂದಿದ್ರಲ್ಲ, ಅವರ ತಮ್ಮನ ಮಕ್ಕಳು, ಅವರು ನೋಡ್ತಾಯಿದ್ರು, ಮಾತಾಡಿಸ್ತಾಯಿದ್ರು ನಮ್ಮ ಮಾವನ್ನ. ಇಲ್ಲಿ ಮೊಟ್ಟೆನೂ ಕೂಡ ಎಡ್ಕೊಳ್ತಾ ಇದ್ದೀವಿ. ಮಕ್ಕಳದಂತೂ ಊಟ ಕಂಪ್ಲೀಟ್ ಆಯಿತು. ಇವಾಗ ಅವ್ರು ಬಂದ ತಕ್ಷಣ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀವಿ. ಟೈಮು ಒಂದು 3:30-4 ಗಂಟೆನೇ ಆಗಿಬಿಟ್ಟಿದೆ. ಊಟಕ್ಕೆ ಹಾಕ್ಕೊಟ್ವಿ. ಅವರು ಕೂಡ ಊಟ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ನಮ್ಮ ಚೆರಿಗೆ ಮಕ್ಕಳು ಅಂದರೆ ಅದೇನು ಇಷ್ಟನೋ ಅವಳಿಗೆ. ಚಿಕ್ಕ ಮಕ್ಕಳು ಅಂತಂದರೆ ಅವಳಿಗೆ ಭಾರಿ ತುಂಬ ಇಷ್ಟ. ಅವ್ರನ್ನೆಲ್ಲ ಮುದ್ದು ಮಾಡೋದು, ಎತ್ಕೊಳ್ಳೋದು, ಆಟ ಆಡಿಸೋದು ಈ ರೀತಿ ಮಾಡ್ತಾ ಇರ್ತಾಳೆ.
ಅಷ್ಟೇ ಹುಷಾರಾಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ. ಸರಿ ಅಂತೇಳಿ ಅವ್ರದ್ದು ಕೂಡ ಊಟ ಎಲ್ಲ ಮುಗಿಸಿ ಇವಾಗ ಊರಿಗೆ ಹೊರಡ್ತೀವಿ ಅಕ್ಕ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಬೆಳಿಗ್ಗೆಗೆ ಹೋಗೋರಂತೆ ಇರಿ ಬೆಳಿಗ್ಗೆ ತಿಂಡಿ ಮಾಡಿಕೊಂಡು ಅಂತ ಹೇಳ್ತಾಯಿದ್ವಿ. ಇಲ್ಲ ಆಗೋದಿಲ್ಲ, ಮಕ್ಕಳನ್ನೆಲ್ಲ ಕಾನ್ವೆಂಟಿಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಹೊರಡ್ತಾಯಿದ್ರು. ಸರಿ ಆಯಿತು ಅಂತ ನೋಡಿ ನಮ್ಮ ಚೇರಿಯ ಮಗುನ ಬಿಡ್ತಾನೇ ಇಲ್ಲ. ಅಷ್ಟು ಒಂದೊಂದು ಸ್ವಲ್ಪ ಹೊತ್ತಿಗೆ ಹಚ್ಕೊಂಡು ಬಿಡ್ತಾಳೆ. ಅವಳು ಬಿಡಿಸ್ಕೊಂಡು ಓಡೋಯ್ತಾ ಇದ್ದಾಳೆ. ಸರಿ ಅಂತ ಅವ್ರದ್ದೆಲ್ಲ ಹೋಗಿದ್ದಾದ್ಮೇಲೆ ನಾವು ಕೂಡ ಅವ್ರನ್ನ ಮಾತಾಡಿಸಿ ಕಳಿಸಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆಯೇ ನೋಡಿದ್ರೆ ಟೈಮು 5 ಗಂಟೆನೇ ಆಗಿಬಿಟ್ಟಿದೆ. ಸರಿ ಇವಾಗಲೂ ಊಟ ಮಾಡಲಿಲ್ಲ ಅಂತಂದರೆ ಇನ್ನು ಸಂಜೆನೇ ಒಟ್ಟಿಗೆ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡ್ಕೊಳ್ಳೋದ ನಾವು ಬನ್ನಿ ಅಂತ ಅಂದ್ಬಿಟ್ಟು ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಹೊಟ್ಟೆ ಅಂತೂ ತುಂಬ ಹಸ್ತಿತ್ತು. ಲೇಟಾಗಿ ತಿನ್ನೋದಕ್ಕೂ ಆಗಲ್ಲ, ಒಂಥರ ಸುಸ್ತಾಗದಂಗೆ ಆಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಸಂಜೆ ತನಕ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬಂದಳು. ಅವಳು ಸ್ವಲ್ಪ ನನ್ನ ತಂಗಿ ಮನೆಗೆ ಹೋಗಿದ್ಲು. ಭಾನುವಾರ ಇತ್ತು, ಕಾಲೇಜ್ ಇರಲಿಲ್ಲ, ಆದರೂ ಕೂಡ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ನನ್ನ ತಂಗಿ ಮನೆಗೆ ಹೋಗಿದ್ದು, ಸಿಟಿ ಕಡೆಗೆ ಹೋಗಿದ್ದು. ಹಾಗೆಯೇ ಅವಳು ಕೂಡ ಬಂದಳು. ಅವಳಿಗೂ ಕೂಡ ನಮ್ಮದೆಲ್ಲ ಊಟ ಆದಮೇಲೆ ನೀನು ಊಟ ಮಾಡು ಕುಸುಮ ಅಂತ ಅಂದ್ಬಿಟ್ಟು ಹೇಳಿದೆ. ಅವಳು ಕೂಡ ಊಟ ಮಾಡ್ತಾಯಿದ್ದಾಳೆ. ನಮ್ಮದೆಲ್ಲ ಊಟ ಆಗಿ ಸ್ವಲ್ಪ ಎಲ್ಲಡಿಕೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಎಲ್ಲಡಿಕೆನ ಹಾಕ್ಕೊಳ್ತಾ ಇದ್ದೀವಿ. ನಮಗೂ ಎಲ್ಲಡಿಕೆಗೂ ಒಂದು ನಂಟಿದೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಎಲ್ಲಡಿಕೆ ಅಂದ್ರೇ ಆಗ್ತಾ ಇರಲಿಲ್ಲ ಅಂತ ಬಾಣಂತಿ ಟೈಮಲ್ಲೆಲ್ಲ ನಾವು ಹಾಕ್ಕೊಳ್ಳೇ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಶುರುವಾಗ್ಬಿಟ್ಟಿದ್ದೀವಿ. ಏನಾದರೂ ಊಟ ಮಾಡಿದ ತಕ್ಷಣ ಎಲ್ಲಡಿಕೆ ಹಾಕೋಬೇಕು, ಇಲ್ಲಾಂದರೆ ಜೀರ್ಣ ಆಗಲ್ಲ ಅಂತ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲಡಿಕೆನ ಆವಾಗವಾಗ ಹಾಕ್ಕೊಳ್ತಾ ಇರ್ತೀವಿ. ಹಾಕ್ಕೊಂಡಿದ್ದಾದಮೇಲೆ ವಾಕಿಂಗು ಟೈಮು ಕೂಡ ಬಂತು. ವಾಕಿಂಗು ಕೂಡ ಹೋಗಿದ್ದು ಬಂದು ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಟೈಮ್ ಆಗಿಬಿಟ್ಟಿತ್ತು. ಸರಿ ಅಂತ ಅಲ್ಲಿಂದ ಬಂದು ಒಂದೊಂದು ಲೋಟ ಟೀ ಕುಡ್ಕೊಂಡು ಮನೆಗೆ ಸ್ವಲ್ಪ ಅಡುಗೆ ಮಾಡಿದ್ದೆಲ್ಲ ಪಾತ್ರೆಗಳಿತ್ತಲ್ಲ ಅದನ್ನೆಲ್ಲ ನಾನು ಮತ್ತು ರಾಧಾ ಎಲ್ಲನೂ ತೊಳ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಮಕ್ಕಳು 2 ಮೈಕ್ ಥರ ತಂದಿದ್ರು ನನ್ನ ಮೈದ್ನವರು, ಏನೋ ಅವ್ರ ಕೆಲಸಕ್ಕೆ ಸಂಬಂಧಪಟ್ಟಂಗೆ. ಅದಕ್ಕೋಸ್ಕರ ಮಕ್ಕಳು ಅದನ್ನು ಹಾಕ್ಬಿಟ್ಟು ಏನು ಅರ್ಚುತ್ತಾಯಿದ್ರು ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ತುಂಬಾ ಗಾಬರಿ. ಬೆಕ್ಕುಗಳಂತೂ ಓಡ್ತಾಯಿದ್ವು ಅದು ಸೌಂಡ್ಗೆ. ಹೀಗೆಲ್ಲ ಮಾಡಿಕೊಂಡು ಚೆನ್ನಾಗಿ ಆಟಾಡ್ತಾಯಿದ್ರು, ಜೋರಾಗಿ ಮಾತಾಡಿಕೊಂಡು. ಅಷ್ಟೊತ್ತಿಗೆ ಸೌಮ್ಯನೂ ಕೂಡ ಬಂದಳು. ಶನಿವಾರ ಹೋಗಿದ್ಲು, ನಾವು ಸೋಮವಾರ ಬರ್ತಾಳೆ ಅಂತ ಅಂದ್ಕೊಂಡ್ವಿ. ಅವಳು ಭಾನುವಾರ ಬಂದಿದ್ದಾರೆ. ಅವನು ಮಗನೂ ನೋಡಿ, ಇವನೇ ಅವಳ ಮಗ ಭುವನ್ ಹುಸಿ ಬೆಳಕೋಗಪ್ಪ. ಇವನೇ ಭುವನ್, ಇವಳ ಮಗ ಸೌಮ್ಯ. ಊರಿಗೆ ಹೋಗಿದ್ದು ಇವತ್ತು ಬಂದಿದ್ದಾರೆ, ಇಳಿದಿದ್ದಾರೆ ಕರೆಕ್ಟಾಗಿ ನಾವು ಮಾತಾಡೋ ಟೈಮ್ಗೆ. ಹಾಗೆಯೇ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ವಲ್ಲ, ಸೌಮ್ಯನೂ ಕೂಡ ಬಂದಿದ್ಲಲ್ಲ. ಇದು 7up ತಂದಿದ್ರು. ತಂದ್ಬಿಟ್ಟು ಸ್ವಲ್ಪ ಜೀರ್ಣ ಆಗಲಿ, ಊಟ ಮಾಡಿದ್ದೆಲ್ಲ ಲೇಟಾಗಿ ತಿಂದಿದ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು 7up ಕುಡಿತಾ ಇದ್ದೀವಿ. 1 ರೂಪಾಯಿ ಚಾಕ್ಲೇಟಾ? ಇರ್ಲಿಲ್ಲ ಮಗ. ಅಕ್ಕ ಬರುವಾಗ ಚಾಕ್ಲೇಟ್ ಎಲ್ಲ ತಗೋಬರ್ತೀನಿ ಅಂತ ಅಂದ್ಬಿಟ್ಟು ಬರೀ ಕೈ ಆಡ್ಸ್ಕೊ ಬಂದವಳಲ್ಲ, ಏನು ಮಾಡಬೇಕು ಅಂತ ಅರ್ಥ ಆಯ್ತಲ್ಲ. ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ. 5 ರೂಪಾಯಿ ಡೈರಿ ಮಿಲ್ಕ್, 5 ರೂಪಾಯಿ ಕಿಟ್ಕ್ಯಾಟಿಗೆ ಬಾಳಲಿಲ್ಲ. ಯಾಕ ಬಿಡವ. ಅಯ್ಯೋ ನಾವು 100 ರೂಪಾಯಿ ಬೇಡ, 50 ರೂಪಾಯಿ ಬೇಡ, 20 ಬೇಡ, 10 ರೂಪಾಯಿ ಇಲ್ಲ. ನಿಮ್ಗೆ ಹಿಡಿದಿಲ್ಲ. ಇಲ್ಲ ಅಂದ್ರೆ ಮಾತಾಡ್ಸಲ್ಲ. ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಅಷ್ಟೇ. ತಮಾಷೆ ಮಾಡ್ತಾ ಬಂದ ಮೇಲೆ ಸೇರ್ಕೊಂಡು ಎಲ್ಲ ಮರ್ತಿಟ್ರಂತ. 5 ರೂಪಾಯಿ ಬೆಲೆ ಬೀಳಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ್, ನೀವು ಹೇಳೋ ತನಕ ಅವಳಿಗೆ ಫೋನೇ ಕೊಟ್ಟಿಲ್ಲ. ನಾವು ಕೇಳಿದ್ರೆ ಬೇಡ ಅಂತಿದ್ದವರು. ಹ್ಞೂ ನೋಡಪ್ಪ,
ಅವ್ರು ಕೇಳೋದಿಲ್ಲ ಕಣಕ್ಕಮ್ಮ ಬೇಡಿ ಅಂತಿದ್ರು. ಯಾವತ್ತವರು ನಾನು ಬಾಯಿ ಬಿಟ್ಟು ಕೇಳಿದೆ ಯಾರನ್ನೂ ಅಂತರಲ್ಲಿ. ಹಾಗೆಯೇ ಇವಳು ಊರಿಗೆ ಹೋಗಿದ್ದು ಬಂದಮೇಲೆ ಏನಾದರೂ ಪಾರ್ಟಿ ಕೊಡಿಸ್ಬೇಕು ನಮಗೆ ಅಂತ ಕೇಳಿದ್ವಿ ಸುಮ್ಮನೆ. ಅವಳು ಯಾವಾಗ ಊರಿಗೆ ಹೋಯ್ತಾಳೆ ಯಾವಾಗೆಲ್ಲ ನಮಗೆ ಏನಾದರೂ ಸಣ್ಣದಾಗಿ ಪಾರ್ಟಿ ಕೊಡಿಸ್ಬೇಕು, ಇಲ್ಲಾಂದರೆ ನಿನಗೆ ಊರಿಗೆ ಹೋಗೋಕ್ಕೆ ಬಿಡಲ್ಲ ನಿನ್ನನ್ನು ಅಂತ ನಾವು ಹೇಳ್ತಾ ಇದ್ದೀವಿ. ಅವಳನ್ನ ಏನಂದರೆ ಜಾಸ್ತಿ ಊರಿಗೆ ಹೋಗ್ತಾ ಇರ್ತಾಳಲ್ಲ, ಅದನ್ನು ತಡೆಯೋದಕ್ಕೋಸ್ಕರ ನಾವು ಹೋದಾಗಲೆಲ್ಲ ಪಾರ್ಟಿ ಕೊಡಿಸ್ಬೇಕು ಅಂದರೆ ಪಾರ್ಟಿಗೋಸ್ಕರ ಸ್ವಲ್ಪ ಹೆದರ್ಕತ್ತಾಳೆ ಅಂತ ಅನ್ನೋದಕ್ಕೋಸ್ಕರ ನಾವು ಹಂಗೆ ಹೇಳ್ತಾ ಇದ್ದೀವಿ. ಅದಕ್ಕೆ ಚಾಕ್ಲೇಟ್ ತಗೊಂಬ ನಮಗೆಲ್ಲ ನಮ್ಮಿಬ್ರಿಗೂ ಡೈರಿ ಮಿಲ್ಕು ಮತ್ತು ನನಗೆ ಕಿಟ್ಕ್ಯಾಟ್ ತೊಗೊಂಡು ಬಾ ಅಂತ ಹೇಳಿದ್ವಿ ಅವಳಿಗೆ. ನಮಗೂ ಕೇಳೋಕ್ಕೆ ಇಷ್ಟ ಇಲ್ಲ, ಆದ್ರೂ ಅವಳಿಗೆ ಸ್ವಲ್ಪ ರೇಗಿಸ್ಬೇಕಲ್ಲ, ಅದಕ್ಕೋಸ್ಕರ ಹಂಗೆ ಕೇಳಿದ್ವಿ. ಆವಾಗ ಅವಳು ಸರಿ ಆಯಿತು ಕಣಕ್ಕ ತರ್ತೀನಿ ಬರುವಾಗ ಅಂತ ಹೇಳಿ ತಂದಿರಲಿಲ್ಲ. ಅದಕ್ಕೆ ಚೆನ್ನಾಗಿ 3 ಜನನೂ ಹಾಕೊಂಡು ರುಬ್ತಾ ಇದ್ದೀವಿ. ನನ್ನನ್ನು ನಮ್ಮ ಅತ್ತಿಗೆ ಹೇಳ್ತಾ ಇದ್ದಾರೆ, ನಮ್ಮ ಅತ್ತಿಗೆ ಯಾವಾಗ್ಲೂ ಯಾರನ್ನು ಕೂಡ ಒಂದು ಚಾಕ್ಲೇಟ್ ಕೇಳಿರಲಿಲ್ಲ ಅಂತಾರಲ್ಲ, ಅವರೇ ಬಾಯ್ಬಿಟ್ಟು ನೀನೇನು ಕೇಳಿದ್ರು ಅದನ್ನು ತಂದು ಕೊಡೋಕ್ಕಾಗಲಿಲ್ವ ನಿನ್ನ ಕೈಲಿ, ಅಯ್ಯಪ್ಪ ಅಂತ ರೇಗಿಸ್ತಾ ಇದ್ದಾರೆ. ಅದಕ್ಕೆ ಹೇಳು ಇಲ್ಲ ಬಕ್ಕ ನಾವು ತಗೊಬರೋದು ಆಗಲೇ ಹೋಗಲಿ, ಇಲ್ಲೇ ಬೇಕ್ರಿಲೇ ತಗೊಬರ್ತೀನಿ ಬಕ್ಕ ಅಂತ ಕರೀತಿದ್ದಾಳೆ. ನಾ ಬರಲ್ಲ ನೀನು ಹೋಗು ಅಂತ ರಾಧ ಹೇಳ್ತಾ ಇದ್ದಾಳೆ. ಸೊ ಮಕ್ಕಳನ್ನ ಕಳಿಸಿ ತರಿಸೋದಕ್ಕೆ ಇದು ಮಾಡಿದ್ಲು. ನೋಡೋಕೆ ನಿಮ್ಮೆಲ್ರಿಗೂ 3 ಕ್ಲಿಪ್ ತಂದಿದ್ದೀನಿ ಹಾಕೊಳ್ಳಿ ಅಂತ ಕೊಡ್ತಾಯಿದ್ಲು. ಅದನ್ನು ಕೂಡ ಪ್ರೀತಿಯಿಂದ ತಂದಿದ್ಲಲ್ಲ ಅಂತ ಸಣ್ಣ ಕ್ಲಿಪ್ಗಳನ್ನ ಈಸ್ಕೊಂಡ್ವಿ. ಹಾಗೆಯೇ ಚಾಕ್ಲೇಟ್ನು ಕೂಡ ಮಕ್ಕಳು ಕೆಲ ತರಿಸಿದ್ಲು. ನೋಡಿ ಸೌಮ್ಯ ನನಗೋಸ್ಕರ ಕಿಟ್ಕ್ಯಾಟ್ ತಂದು ಕೊಟ್ಟಿದ್ದಾಳೆ. ಅದು ಇಷ್ಟೆಲ್ಲ ಅನ್ಸ್ಕೊಂಡು ನಾವು ತಿಂತಾ ಇದೀವಲ್ಲ, ನನ್ನ ಫೇವ್ರೇಟ್ ಕಿಟ್ಕ್ಯಾಟ್ ತಂದು ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಡೈರಿ ಮಿಲ್ಕ್ ತಂದು ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೌಮ್ಯ, ಥ್ಯಾಂಕ್ ಯು. ಅದೇ ಡೈಲಾಗ್ ಇನ್ನೊಂದ್ಸಲ ಒನ್ಸ್ ಮೋರ್. ಇಂಥ ಅದಕ್ಕೆ ಪಡಿಯೋಕೆ ಈ ಥರ ವಾಗೀತಿ ಪಡಿಯೋಕೆ ನಾನು ತುಂಬ ಅಯ್ಯೋ ಅಲ್ಲೇ ಬಿದ್ದೋದೆ ನಾನು. ನಾವು ಇದಕ್ಕಿಂತ ಹೆಚ್ಚಿಗೆ ತಂದು ತಿಂತೀವಿ, ಆದರೂ ಕೂಡ ಇದೊಂದರಲ್ಲಿ ಇವಳನ್ನ ರೇಗಿಸ್ಬೋದು ಅಂತ ಅನ್ನೋದಕ್ಕೋಸ್ಕರ ಇವಳನ್ನ ರೇಗಿಸೋದಕ್ಕೋಸ್ಕರ ಹಂಗೆ ಆಡ್ತೀವಿ. ಸರಿ ಅಂತ ಹೇಳಿ ನಾವು ಕೂಡ ಊಟ ಮಾಡಲಿಲ್ಲ. 7 ಅಪ್ ಚಾಕ್ಲೇಟು ಮತ್ತು ಒಂದೊಂದು ಬಾಳೆಹಣ್ಣು ಕೂಡ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಇದ್ವಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.